ಇತ್ತ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಖಾತೆ ಹಂಚಿಕೆಯೂ ಕೂಡ ಬಹುತೇಕ ಫೈನಲ್ ಆದಂತೆ ಕಾಣ್ತಾ ಇದೆ. ಈಗಾಗಲೇ ಒಂದಿಷ್ಟು ಚರ್ಚೆಗಳು ನಡೆಸಿದ್ದು ಇದು ಅಂತಿಮವಾಗಿ ಶಿವಕುಮಾರ್ ಅವರ ನಿರ್ಧಾರ ಇರುತ್ತೆ. ಯಾಕಂದ್ರೆ ಈಗೇನು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಖಾತೆಗಳ ಹಂಚಿಕೆಯನ್ನ ಮುಖ್ಯಮಂತ್ರಿಯವರು ನಂತರ ನಿರ್ಧಾರ ಮಾಡ್ತಾರೆ. ಆದರೆ ಈಗಿರುವ ಮಾಹಿತಿ ಪ್ರಕಾರ ಪರಮೇಶ್ವರ್ ಅವರು DCM ಜೊತೆಗೇನೆ ಅವರು ಕಂದಾಯ ಸಚಿವರಾಗ್ತಾ ಇದ್ದಾರೆ. ಯತೀಂದ್ರ ಅವರು ನಗರಾಭಿವೃದ್ಧಿ ಖಾತೆಯನ್ನು ಪಡ್ಕೊಳ್ಬಹುದು ಅಂತೇಳಿ. UT ಖಾದರ್ ಅವ್ರಿಗೆ ಮತ್ತೆ ಆರೋಗ್ಯ ಖಾತೆ ಹೋಗ್ಬೋದು ಅಂತೇಳಿ. ಅವ್ರಿಗೆ ಹಿಂದೊಮ್ಮೆ ಆರೋಗ್ಯ ಖಾತೆಯಲ್ಲಿ ಕೆಲಸ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಥಾ ಪ್ರಕಾರ PWD ಖಾತೆ ಅವ್ರಿಗೆ ಸಿಗುತ್ತೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಹಾಗೆಯೇ ಉಳಿದಂತೆಯೇ KJ ಕೃಷ್ಣ ಬೈರೇಗೌಡರು GBA ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಈಗ ಕೃಷ್ಣ ಬೈರೇಗೌಡರ ಪಾಲಾಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಕೃಷ್ಣ ಬೈರೇಗೌಡರಿಗೆ GBA ಮತ್ತು ಜಾರ್ಜ್ ಅವರಿಗೆ ಇಂಧನ ಖಾತೆ ಸಿಗಬಹುದು ಅನ್ನೋದರ ಬಗ್ಗೆ ಅಂದರೆ ಅವರು ಆಲ್ರೆಡಿ ಇದ್ದಂತಹ ಖಾತೆಯಲ್ಲಿ ಮುಂದುವರಿತಾರೆ. MB ಪಾಟೀಲ್ರು ಕೂಡ ಅಷ್ಟೇ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಆಲ್ರೆಡಿ ಅವ್ರಿಗೆ ಇರುವಂತಹ ಖಾತೆ. UT ಖಾದರ್ ಅವ್ರಿಗೆ ಆರೋಗ್ಯ ಸಚಿವ ಖಾತೆಯನ್ನು ಹಂಚಿಕೆ ಮಾಡುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಇನ್ನು DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಖಾತೆಗಳ ಹಂಚಿಕೆ ಬಹುತೇಕ ಫೈನಲ್ ಆದಂತೆ ಗೋಚರಿಸ್ತಾ ಇದೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರು PWD ಖಾತೆಯಲ್ಲಿ ಮುಂದುವರಿತಾರೆ. ಜಾರ್ಜ್ ಅವರು ಯಥಾ ಪ್ರಕಾರ ಇಂಧನ ಖಾತೆಯಲ್ಲಿ ಮುಂದುವರಿತಾರೆ. ಕೃಷ್ಣ ಬೈರೇಗೌಡರಿಗೆ ಖಾತೆ ಬದಲಾವಣೆ ಆಗುತ್ತೆ. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನು ಅವ್ರಿಗೆ ಹಂಚಿಕೆ ಮಾಡಲಾಗುತ್ತೆ. ಬೆಂಗಳೂರಿನ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಶಾಸಕರು ಕೂಡ ಅವರು. ಹೀಗಾಗಿ ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಹೋಗುತ್ತೆ ಅಂತೇಳಿ. UT ಖಾದರ್ ಅವರಿಗೆ ಆರೋಗ್ಯ ಸಚಿವ ಖಾತೆಯನ್ನು ನೀಡಲಾಗುತ್ತೆ. ಮತ್ತು ಶಿವಕುಮಾರ್ ಅವ್ರಿಗೆ ಕ್ಯಾಬಿನೆಟ್ನಲ್ಲಿ ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗಗಳ ಖಾತೆಯನ್ನು ನೀಡಲಾಗುತ್ತೆ ಅಂತೇಳಿ. ಹಿಂದುಳಿದ ವರ್ಗಗಳ ಖಾತೆಯನ್ನು ಯತೀಂದ್ರ ಅವರು ಪಡ್ಕೊಳ್ಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅದೇ ಪ್ರಕಾರವಾಗಿ ಈಗ ಅವ್ರಿಗೆ ಹಿಂದುಳಿದ ವರ್ಗಗಳ ಖಾತೆ ಮತ್ತು ಅದರ ಜೊತೆಗೆ ನಗರಾಭಿವೃದ್ಧಿ ಖಾತೆಯನ್ನು ಅವ್ರಿಗೆ ಹಂಚಿಕೆ ಮಾಡಬಹುದು ಅಂತ ಹೇಳಿ. ಈಗ ನಗರಾಭಿವೃದ್ಧಿ ಖಾತೆಯನ್ನು ಯತೀಂದ್ರ ಅವರಿಗೆ ಹಂಚಿಕೆ ಮಾಡಿದರೆ ಆಲ್ರೆಡಿ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಭೈರತಿ ಅವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಅವರಿಗೆ ಹೊಸದಾಗಿ ಯಾವ ಖಾತೆಯನ್ನು ಹಂಚಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಖಾತೆ ಹಂಚಿಕೆ ಕೂಡ ಬಹುತೇಕ ಫೈನಲ್ ಆದಂತೆ ಗೋಚರಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ PWD ಖಾತೆ ಮುಂದುವರಿಯುತ್ತೆ. ಡಾಕ್ಟರ್ G ಪರಮೇಶ್ವರ್ ಅವರು ಕಂದಾಯ ಖಾತೆಯನ್ನು ಪಡ್ಕೊಳ್ಬೋದು ಅಂತೇಳಿ. ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರನ್ನ ಆಲಂಗಿಸಿ ಅವರಿಬ್ಬರು ಕೂಡ ಮಾತನಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದ್ರ ಜೊತೆಯಲ್ಲೇ RV ದೇಶಪಾಂಡೆ ಅವರು ಕೂಡ ಇದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಯತೀಂದ್ರ ಅವರು ಕೂಡ ಜೊತೆಯಲ್ಲೇ ಇದ್ದಾರೆ. ಅಪ್ಪನ ನಂತರ ಮಗ ಮಂತ್ರಿ ಆಗ್ತಾ ಇದ್ದಾರೆ. ಹಿರಿಯ ಶಾಸಕರಾಗಿರುವಂಥ RV ದೇಶಪಾಂಡೆ ಅವರು ಇನ್ನೂ ಕೂಡ ವೇಟಿಂಗ್ ಲಿಸ್ಟಲ್ಲೇ ಇದ್ದಾರೆ. ಅವರು ಮಂತ್ರಿ ಆಗುವಂಥ ಅವಕಾಶ ಈ ಬಾರಿಯೂ ಕೂಡ ಅವರಿಗೆ ಒದಗಿ ಬರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ನೂತನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಮಾಜಿ ಮುಖ್ಯಮಂತ್ರಿಯವರು ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಗೆ ಕಾಣ್ತಾ ಇದೆ. ಉಪಮುಖ್ಯಮಂತ್ರಿ ಅನ್ನೋದು ಕನ್ಫರ್ಮ್ ಆಗುತ್ತಾ ನೋಡಬೇಕು. ಇನ್ನೂ ಅಧಿಕೃತ ಪಟ್ಟಿ ಬಿಡುಗಡೆ ಆದಾಗ ನೋಡಬೇಕು. ದೇಶಪಾಂಡೆ ಅವರನ್ನು ಸ್ಪೀಕರ್ ಮಾಡಬಹುದಾ? ಯಾಕಂದರೆ ಅವರ ಹಿರಿತನ ಇದೆ. ಆದರೆ ಆ ಹಿರಿತನದ ಕಾರಣಕ್ಕಾಗಿ ಅನೇಕ ಸಂದರ್ಭಗಳು ಹೇಳ್ತಾರೆ ಸ್ಪೀಕರ್ ಅವ್ರಿಗೆ ಮಾತನಾಡೋದಕ್ಕೆ ಸದನವನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅಲ್ಲೇನು ಜೋರಾಗಿ ಕಿರಿಚಾಡಿ ಮಾತಾಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಸ್ಪೀಕರ್ ಆಗಿರುವಂಥವರು ಸದನವನ್ನು ಕಂಟ್ರೋಲ್ ಮಾಡುವಂತಹ ರೀತಿ ಬೇರೆ ಬೇರೆ ಸ್ವರೂಪಗಳನ್ನು ನೋಡಿದ್ದೀವಿ ನಾವು. ಕಾಗೋಡು ತಿಮ್ಮಪ್ಪನಂಥವರು ಹಿರಿಯರಾಗಿದ್ದರು. ಅವರು ಕೂಡ 80 ವರ್ಷ ಆಗಿತ್ತು ಅವ್ರಿಗೆ ಸ್ಪೀಕರ್ ಆಗಿ ಅವರು ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ. ಆದರೆ ಚೆನ್ನಾಗಿಯೇ ಒಬ್ಬ ಸ್ಪೀಕರ್ ಆಗಿ ಅವರು ಕೆಲಸ ಮಾಡಿದಂಥವರು ಕೂಡ ಸುಮಾರು ಇದೇ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೂಡ ಕರೆ ಕೊಟ್ಟಿದ್ರು ಸ್ಪೀಕರ್ ಆಗಬೇಕು ಅಂತ ಹೇಳಿ. ಆದರೆ ಅವರು ಒಪ್ಕೊಂಡಿಲ್ಲ. ಹಾಗಾಗಿ UT ಖಾದರ್ ಅವರು ದೇಶಪಾಂಡೆ ಅವರು ಇಲ್ಲಿ ತನಕ 2 ಸಲ ಪ್ರೋಟೆಮ್ ಸ್ಪೀಕರ್ ಆಗಿದ್ದಾರೆ. ಹೌದು, ಹಂಗಾಮಿ ಸ್ಪೀಕರ್ ಆಗಿದ್ದಾರೆ. ಕೆಲಸ ಮಾಡಿ